ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆನಕ ಶ್ರೇಷ್ಠ. ನಾನು ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಫ್ರೆಂಡ್ಸ್. ನಾನಿವತ್ತು ನಮ್ಮ 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ 10ನೇ ಪಾಠವಾದ ಸರ್ವಜ್ಞನ ತ್ರಿಪದಿಗಳು. ಸರ್ವಜ್ಞರು ಬರೆದಿರುವಂತಹ ತ್ರಿಪದಿಗಳು. ಆದರೆ ಸರ್ವಜ್ಞ ಯಾರು? ಬನ್ನಿ ನೋಡ್ಕೊಂಡು. ಸರ್ವಜ್ಞರು ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯ ಮಾಸೂರು ಎಂಬ ಗ್ರಾಮದಲ್ಲಿ 17ನೇ ಶತಮಾನದ ಆರಂಭದಲ್ಲಿ ಇವರು ಜನಿಸ್ತಾರೆ. ಅವರ ತಂದೆ ಹೆಸರು ಬಸವರಸ, ತಾಯಿ ಕುಂಬಾರಮಾಳಿ, ಅವರ ಸಾಕು ತಾಯಿ ಮಲ್ಲಮ್ಮ ಫ್ರೆಂಡ್ಸ್. ಅವರ ಮೊದಲಿನ ಹೆಸರು ಪುಷ್ಪದತ್ತ. ಇವರ ಹೆಸರು ಸರ್ವಜ್ಞ ಅಲ್ಲ ಫ್ರೆಂಡ್ಸ್, ಇದು ಅವರ ಕಾವ್ಯನಾಮವಾಗಿತ್ತು. ಅವರನ್ನ ಜನ ಸರ್ವಜ್ಞ ಅಂತ ಹೇಳಿ ಕರೀತಿದ್ರು. ಯಾಕೆ ಅಂದರೆ ಸರ್ವಜ್ಞ ಅನ್ನೋ ಪದದ ಅರ್ಥ ಸರ್ವ ಅಂದರೆ ಎಲ್ಲವನ್ನು, ಅಜ್ಞ ಅಂದರೆ ತಿಳಿದವನು, ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವನು. ಅವರು ನಮಗೊಂದು ಮಾತಿದೆ ಫ್ರೆಂಡ್ಸ್, ಕೋಶ ಓದು ಇಲ್ಲ ದೇಶ ಸುತ್ತು ಅಂತ ಹೇಳಿ. ಇವರು ದೇಶವನ್ನು ಸುತ್ತಿ ಅಲ್ಲಿನ ಜನ, ಸಂಸ್ಕೃತಿ, ಸಂಸ್ಕಾರದ ಬಗ್ಗೆ ಅವರು ತಿಳಿದುಕೊಂಡು ಅದನ್ನು ತನ್ನದೇ ಆದ 3 ಸಾಲಿಗಳಲ್ಲಿ ಬರೀತಾರೆ. ಅದು ತ್ರಿಪದಿಗಳು ಅಂತ ಹೇಳ್ತಾರೆ. ತ್ರಿ ಅಂದರೆ 3 ಸಂಸ್ಕೃತದಲ್ಲಿ, ಪದಿ ಅಂದರೆ ಸಾಲುಗಳು, ಇದೇ ತ್ರಿಪದಿಗಳು. ಇವರು 3 ಸಾಲಿನ ಪದಗಳನ್ನು ಅಥವಾ ಪದ್ಯಗಳನ್ನು ಅವರದೇ ಆದ ರೂಪದಲ್ಲಿ ಬರೆತಾರೆ. ಇದು ತುಂಬ ವಿಷಯಗಳ ಬಗ್ಗೆ ಅವರು ಬರೆದಿದ್ದಾರೆ. ಜ್ಞಾನ, ಓದು, ವಿದ್ಯೆ, ಆರೋಗ್ಯ, ಮನೆ ಎಲ್ಲದರ ಬಗ್ಗೆ ಇವರು ತುಂಬ ವಿಷಯಗಳನ್ನು ಬರೆದಿದ್ದಾರೆ ಫ್ರೆಂಡ್ಸ್. ನಮಗೆ 6 ತ್ರಿಪದಿಗಳು ಅಥವಾ ಪದ್ಯಗಳು ಇದೆ. ನಾನು ನಿಮಗೆ ಒಂದೊಂದೇ ವಿವರಿಸ್ತೇನೆ, ನೋಡ್ಕೊಂಡು. ಮೊದಲನೇದು, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞ ಅಂತ ಅನ್ಸ್ಕೊಂಡವನು ಗರ್ವದಿಂದಾದ್ನ? ಅವನಿಗೇನಾದರೂ ಜಂಬ ಆಯ್ತಾ, ಗರ್ವ ಆಯ್ತಾ? ಇಲ್ಲ. ಅವನು ಒಂದೂರಿಂದ ಒಂದೂರನ್ನು ಸುತ್ತಿ ಒಬ್ಬೊಬ್ಬರಲ್ಲಿ ಒಂದೊಂದು ಜ್ಞಾನವನ್ನು ತಿಳಿದು, ಇವರಿಂದ ನಾವು ಆರೋಗ್ಯದ ಜ್ಞಾನ ತಿಳಿದರೆ ಇನ್ನೊಬ್ಬರಿಂದ ಮತ್ತೊಂದು ಜ್ಞಾನವನ್ನು ತಿಳಿದು ಇಡೀ ದೇಶವನ್ನು ಸುತ್ತಿ ಅವರು ವಿದ್ಯಾ ಪರ್ವತ ಅಂತ ಅನಿಸ್ಕೊಂಡ್ರು. ವಿದ್ಯಾ ಪರ್ವತ ಅಂತ ಹೇಳಿದರೆ ಆ ಜ್ಞಾನವನ್ನು ತುಂಬ ಚೆನ್ನಾಗಿ ತಿಳಿದವರು ಅಂತ ಹೇಳೋದಕ್ಕಿಂತ ಅವರಿಗೆ ಜಾಸ್ತಿ ಜ್ಞಾನ ಇತ್ತು ಅಂತ ಫ್ರೆಂಡ್ಸ್ ಹೇಳ್ತಾರೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಅಲ್ಲ. ಅವರು ಮತ್ತೆ ನಾನು ಹೇಳ್ದಂಗೆ ಎಲ್ಲ ಊರಿಗೆ ಹೋದರು, ಅಲ್ಲಿ ಜ್ಞಾನವನ್ನು ಕಲಿತು ವಿದ್ಯೆಯ ಪರ್ವತವೇ ಆದರು. ಮತ್ತೆ 2ನೇ ತ್ರಿಪದಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದರೆ ಫ್ರೆಂಡ್ಸ್, ನಾವು ಏನು ಕೊಡ್ತೀವೋ ಅದು ನಮಗೆ 4 ಪಟ್ಟು ಸಿಗುತ್ತೆ. ಆದರೆ ನಾವು ಮುಂದಕ್ಕಿರಲಿ ಅಂತ ಏನೇನ ಬಚ್ಚಿಡ್ತೀವೋ ಅದು ನಮಗೆ ಸಿಗಲ್ಲ. ಯಾಕೆಂದರೆ ನಾವು ಸತ್ತೋದಾಗ ಅಥವಾ ನಮಗೇನಾದರೂ ಆದಾಗ ಅದು ನಾವು ಏನೂ ತಗೊಂಡೋಗಲ್ಲ ಫ್ರೆಂಡ್ಸ್, ಅದು ಬೇರೆಯವರ ಪಾಲಾಗುತ್ತೆ. ಕೊಟ್ಟಿದ್ದು ತನಗೆ, ಇವತ್ತು ನಾವು ಕೊಟ್ಟ ಅದು ನಮಗೆ ವಾಪಸ್ ಬರುತ್ತೆ, 4 ಪಟ್ಟು ನಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಕೊಟ್ಟಿದ್ದು ಕೆಟ್ಟತನ ಬೇಡ. ನಾವು ಕೊಟ್ಟರೆ ಆಮೇಲೆ ಅಯ್ಯೋ ಕೊಟ್ಬಿಟ್ನಲ್ಲ, ನನ್ನ ಕಳ್ದೋಯ್ತಲ್ಲ ಅಥವಾ ಕೆಟ್ಟಲ್ಲ ಅಂತ ಅನ್ಕೋಬೇಡ. ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನಿನಗೆ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ಅವರ ಬುತ್ತಿಯನ್ನು ತಗೊಂಡು ಹೋಗ್ತಿದ್ರು. ಆ ಬುತ್ತಿಯಲ್ಲಿ ಊಟ ಇರೋದು. ಒಂದೂರಿಂದ ಒಂದೂರಿಗೆ ಪ್ರಯಾಣ ಅಥವಾ ಸಂಚಾರ ಮಾಡುವಾಗ ಆ ಬುತ್ತಿಯನ್ನು ಕಟ್ಕೊಂಡು ಹೋಗ್ತಿದ್ರು. ನಿನಗೆ ಮುಂದಕ್ಕೆ ಕಟ್ಟಿಟ್ಟಿದ್ದ ದೇವರು ಅದನ್ನು ಇಸ್ಕೋ, ಈಗ ನೀನು ಕೆಟ್ಟು ಅಂತ ಹೇಳಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 3ನೇ ತ್ರಿಪದಿಯಲ್ಲಿ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನಲ್ಲಿದಾತನೇ ಜಾತ ಸರ್ವಜ್ಞ. ಈ ತ್ರಿಪದಿಯನ್ನು ಕೇಳಿರ್ತೀರ ಸ್ವಲ್ಪ ಜನ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂದರೆ ಅವನು ಕೆಳಜಾತಿಯವನಾಗಿದ್ದರೆ ಅವರ ಮನೆ ಜ್ಯೋತಿ ಹೀನವಾಗಿರುತ್ತೆ, ಕಡಿಮೆ ಬೆಳಕನ್ನು ಕೊಡುತ್ತಾ? ಇಲ್ಲ. ಅವನು ಶ್ರೀಮಂತನ ಮನೆ ಆಗಿದ್ರೆ ಆ ದೀಪ ಏನಾದರೂ ಜಾಸ್ತಿ ಬೆಳಕನ್ನು ಕೊಡುತ್ತಾ? ಇಲ್ಲ. ಅವನು ಶ್ರೀಮಂತ ಆಗಿದ್ರು ಅವನು ದೀಪ ಹಚ್ಚಿದ್ರೆ ಬೆಳಕನ್ನೇ ಕೊಡೋದು, ಅವನು ಬಡವ ಆಗಿದ್ರು ಅವನು ದೀಪವನ್ನು ಹಚ್ಚಿದ್ರೆ ಬೆಳಕನ್ನೇ ಕೊಡೋದು. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಏನಬೇಡ, ನೀನು ಆ ಜಾತಿ ನಾನು ಈ ಜಾತಿ ಅಂತ ಹೇಳಬೇಡ, ದೇವನಲ್ಲಿದಾತನೇ ಜಾತ ಸರ್ವಜ್ಞ. ದೇವರು ಯಾರಿಗೆ ಒಲಿತಾನೋ ಅಥವಾ ದೇವರು ಯಾರನ್ನ ಮೆಚ್ಚಿಸ್ತಾನೋ ಅವನೇ ಒಳ್ಳೆಯ ಜಾತಿಯ ಮನುಷ್ಯ, ಅವನೇ ಒಳ್ಳೆಯ ಜಾತಿಯವನು ಅಂತ ಇಲ್ಲಿ ಸರ್ವಜ್ಞರು ನಮಗೆ ಹೇಳ್ತಾ ಇದ್ದಾರೆ.
ನಾಲ್ಕನೇ ತ್ರಿಪದಿ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನುವುದಲ್ಲಿ ಆಗಲೇ ಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಅಂದರೆ ಫ್ರೆಂಡ್ಸ್, ನನ್ನ ಒಬ್ಬ ಭಿಕ್ಷುಕ ಅಥವಾ ಯಾರು ನಮ್ಮಲ್ಲಿ ಏನೋ ಸಹಾಯವನ್ನ ಕೇಳಲಿಕ್ಕೆ ಬಂದಾಗ ನಾವು ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲ ನನ್ನ ಹತ್ರ ಹೇಗಿಲ್ಲ, ಹೋಗು ಆಮೇಲೆ ಬಾ ಅಂತ ಹೇಳ್ಬಾರ್ದು. ಈಗ ಬಾ ಆಮೇಲೆ ಬಾ ಅಂತ ಹೇಳೋದಕ್ಕಿಂತ ಆಗಲೇ ಕರೆದು ಅವನಿಗೆ ನಾವು ಕೇಳಿದ್ದನ್ನು ಕೊಡೋದು, ಅಥವಾ ಅವನು ಏನು ಕೇಳಿರ್ತೋ ನಮ್ಗೆ ಅದನ್ನು ಕೊಟ್ಟರೆ ನಮ್ಮ ಜೀವನ ಹೊನ್ನಾಗದೆ ಬಿಡೋದು. ಹೊನ್ನು ಅಂದರೆ ಚಿನ್ನ. ನಮ್ಮ ಜೀವನ ಒಳ್ಳೇದಾಗತ್ತೆ, ಬೆಳಕು ನಮ್ಮ ಜೀವನದಲ್ಲಿ ಮೂಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5ನೇ ತ್ರಿಪದಿ. ನಡೆಯುವುದು ಒಂದೇ ಭೂಮಿ, ಕೊಡುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದೊಂದು ಸರ್ವಜ್ಞ. ಅಂದರೆ ನಾವು ಎಲ್ಲರೂ ನಡೆಯೋದು, ನಾವು ವಾಸಿಸುತ್ತಿರುವುದು ಭೂಮಿನಲ್ಲೇ, ನಾವೆಲ್ಲರೂ ಕುಡಿಯೋದು ನೀರೇ. ಮಳೆ ಬಂದರೆ ಅಥವಾ ಭೂಮಿಲಿ ಸ್ಟೋರ್ ಆಗಿದ್ರೆ ಮಾತ್ರ ನಮಗೆ ನೀರು ಸಿಗುತ್ತೆ. ನಾವು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೋದು, ಆದರೆ ಕುಡಿಯೋದು ಮಳೆ ನೀರನ್ನೇ ಅಲ್ವಾ ಫ್ರೆಂಡ್ಸ್. ಸುಡುವಗ್ನಿಯೊಂದೇ ಇರ್ತಿರಲು ಅಂದರೆ ಸುಡೋದು ಅಗ್ನಿ. ನಾನು ದೀಪ ಹಚ್ತೀನಿ, ನಾನು ಶ್ರೀಮಂತೆ ಆಗಿರ್ತೀನಿ ಅಥವಾ ಬಡವನಾಗಿರ್ತೀನಿ. ನಾನು ಬಡವಳಾದರೆ ನನ್ನ ಕೈನ ಸುಟ್ಟು, ನಾನು ಶ್ರೀಮಂತೆ ಆದರೆ ನನ್ನ ಕೈನ ಸುಡಲ್ಲ ಆ ದೀಪ ಅಥವಾ ಬೆಂಕಿ ನನ್ನ ಕೈನ ಸುಡಲ್ಲ. ನಮಗೆ ನಾವು ಅದರ ಆಶ್ರಯವನ್ನು ಪಡ್ಕೊಂಡಿದ್ದೀವಿ, ಆಶ್ರಯ ಅಥವಾ ಸಹಾಯವನ್ನು ಪಡ್ಕೊಂಡಿದ್ದೀವಿ. ನಮಗೆ ಅವೆಲ್ಲ ಸಹಾಯ ಮಾಡಿದ್ರೆ ಅದಕ್ಕೆ ಅದು ನಮಗೆ ಏನು ಜಾತಿ ಭೇದವನ್ನು ಮಾಡಲ್ಲ. ಆದರೆ ಈ ಮನುಷ್ಯ ಯಾಕೆ ಜಾತಿ ಭೇದವನ್ನು ಮಾಡಬೇಕು ಅಂತ ಹೇಳಿ ಈ ತ್ರಿಪದಿಯಲ್ಲಿ ಹೇಳಿದ್ದಾರೆ. ಮತ್ತೆ ಕೊನೆಯ ತ್ರಿಪದಿ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು. ಕೋಪ ಅನ್ನೋದು ಪಾಪದ ನೆಲೆಗಟ್ಟು. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು. ಆಪತ್ತು ಸುಖವು ಸರಿಯೆಂದ ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು. ಅಂದರೆ ಕೋಪ ಅನ್ನೋದು ಪಾಪದ ನೆಲೆಗಟ್ಟು. ನಾವು ಏನು ಕೋಪ ಅಥವಾ ಸಿಟ್ಟು ಮಾಡ್ತೀವೋ ಅದು ಪಾಪಕ್ಕೆ ದಾರಿ ಅಥವಾ ಪಥವನ್ನ ಆಗುತ್ತೆ. ಆಪತ್ತು ಸುಖವು ಸರಿಯೆಂದ ಕಾಂಬವಗೆ. ನಾವೀಗ ತುಂಬಾ ಖುಷಿ ಅಥವಾ ಸುಖದ ಸಂಪತ್ತದಲ್ಲಿದ್ರೆ ಅದು ನಮಗೆ ಮುಂದಿನ ದಿನ ಆಪತ್ತನ್ನ ಕಾಣ್ಬೋದು. ಅದು ಸರಿ, ಅದು ನಮಗೆ ಆಪತ್ತನ್ನ ಕಾಣ್ಬೋದು ಅಂತ ತಿಳ್ಕೊಂಡಿರೋ ಮನುಷ್ಯ, ಕಾಂಬವ ಅಂದರೆ ಮನುಷ್ಯ, ಅವನಿಗೆ ಪಾಪ ಇರಲ್ಲ ಫ್ರೆಂಡ್ಸ್. ಪಾಪವೆಲ್ಲಿಗುದು ಅಂತ ಹೇಳಿ ಇಲ್ಲಿ ಸರ್ವಜ್ಞರು ನಮ್ಮನ್ನ ಕೇಳ್ತಾ ಇದ್ದಾರೆ. ಇದಿಷ್ಟು ನಮಗಿರುವಂತಹ ಸರ್ವಜ್ಞ ತ್ರಿಪದಿಗಳು ಫ್ರೆಂಡ್ಸ್. ಇದನ್ನೆಲ್ಲ ನಾನು ನಿಮಗೆ ವಿವರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.